ದೇಶದಲ್ಲಿ ಹೆಚ್ಚಾಗುತ್ತಲೇ ಇದೆ ಕಾಫ್ ಸಿರಪ್ ಕಂಟಕ. ಕಾಫ್ ಸಿರಪ್ ಸೇವನೆಯಿಂದ ಮಕ್ಕಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಪ್ರದೇಶದಲ್ಲಿ ವೈದ್ಯ ಪ್ರವೀಣ್ ಸೋನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕ ಮಕ್ಕಳಿಗೆ ಸಿರಪ್ ಅನ್ನ ಸೂಚಿಸಿದ್ದ ವೈದ್ಯ ಪ್ರವೀಣ್ ಸೋನಿಯನ್ನ ಬಂಧನ ಮಾಡಲಾಗಿದೆ. ತಮಿಳುನಾಡು ಮೂಲದ ಶ್ರೀಸನ್ ಫಾರ್ಮಾಸ್ಯೂಟಿಕಲ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಧ್ಯಪ್ರದೇಶದಲ್ಲಿ ವೈದ್ಯ ಪ್ರವೀಣ್ ಸೋನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕ ಮಕ್ಕಳಿಗೆ ಸಿರಪ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಂತಹ ಡಾಕ್ಟರ್ ಈತ. ತಮಿಳುನಾಡು ಮೂಲದ ಶ್ರೀಸನ್ ಫಾರ್ಮಾಸ್ಯೂಟಿಕಲ್ಸ್ ವಿರುದ್ಧ ಏನು ಎಫ್ಐಆರ್ ದಾಖಲಾಗಿದೆ. ಇದೇ ವೈದ್ಯ ಪ್ರವೀಣ್ ಸೋನಿ ಅಂತ ಆತ ವೈದ್ಯನ ಹೆಸರು. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದ. ಪ್ರಿಸ್ಕ್ರಿಪ್ಷನ್ ಅಲ್ಲಿ ಈ ಮೆಡಿಸಿನ್ ಅನ್ನ ಕಫಕ್ಕೆ ಕೊಡಿ ಅಂತ ಹೇಳಿ ಈ ಸಿರಪ್ ಅನ್ನ ಆತ ಬರೆದು ಕೊಡ್ತಾ ಇದ್ದ. ಈಗ ಕಾಫ್ ಸಿರಪ್ ಸೇವನೆಯಿಂದ ಮಕ್ಕಳು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ತಮಿಳುನಾಡು ಮೂಲದ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಏನಿದೆ ಅದರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ಕೆಮ್ಮಿನ ಸಿರಪ್ ಅನ್ನ ಬೇಕಾಬಿಟ್ಟಿ ಬಳಕೆ ತಡೆ ಬಗ್ಗೆ ಸಭೆಯನ್ನ ಇವತ್ತು ನಡೆಸಲಾಗುತ್ತೆ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಇವತ್ತು ಮೀಟಿಂಗ್. ಜೀವ ತೆಗೆದ ಸಿರಪ್ಗಳ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಭೆ. ತಮಿಳುನಾಡಿನಲ್ಲಿ ಸಿರಪ್ಗಳು ನಿಷೇಧ ಮಾಡಲಾಗಿದೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯಿಂದ ಇವತ್ತು ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಅಂದ್ರೆ ಎಲ್ಲಾ ರಾಜ್ಯದ ಆರೋಗ್ಯ ಇಲಾಖೆಯ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಕೆಮ್ಮಿನ ಸಿರಪ್ ಅನ್ನ ಬೇಕಾಬಿಟ್ಟಿ ಬಳಕೆ ಮಾಡದಂತೆ ಸೂಚನೆಯನ್ನ ಕೊಡೋದು ಈ ಮೀಟಿಂಗ್ನ ಉದ್ದೇಶ. ಯಾಕಂತಂದ್ರೆ ಈಗ ಆಲ್ರೆಡಿ 11 ಮಂದಿ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಒಂದು ಸ್ವಲ್ಪ ಕೆಮ್ಮಾದರೆ ಸಾಕು, ಅಥವಾ ನೆಗಡಿ, ಶೀತ, ಜ್ವರ ಈ ಥರದ್ದು ಬಂದಂಥ ಸಂದರ್ಭದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂತಂದರೆ ಕ್ಲಿನಿಕ್ಗಳನ್ನು ಇಟ್ಕೊಂಡಿರೋರು ಎಲ್ಲರೂ ಡಾಕ್ಟರ್ಗಳಾಗಿರಲ್ಲ. ಅದು ಇನ್ಫ್ಯಾಕ್ಟ್ ಎಷ್ಟೋ ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ. ಅನೇಕರು MBBS ಮಾಡಿರೋದಿಲ್ಲ ಅಥವಾ ಸೂಕ್ತ ವಿದ್ಯಾಭ್ಯಾಸ ಮಾಡಿರೋದಿಲ್ಲ. ಕೇವಲ ಒಂದು ನ್ಯಾಕ್ ಮೇಲೆ ಒಂದು ಕ್ಲಿನಿಕನ್ನು ಇಟ್ಕೊಳ್ತಾರೆ. ಬೇಕಾಬಿಟ್ಟು ಈ ಥರದ ಪ್ರಿಸ್ಕ್ರೈಬ್ ಮಾಡ್ತಾರೆ, ಈ ಥರದ ಮೆಡಿಸಿನ್ ತಗೊಳ್ಳಿ ಅಂತ. ಸೊ ಹಾಗಾಗಿ ಒಂದು ಪೋಷಕರು ಭಾಳ ಎಚ್ಚರದಿಂದ ಇರಬೇಕು. ಅದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ರಾಜ್ಯದ ಆರೋಗ್ಯ ಇಲಾಖೆಯ ಜೊತೆ ಮೀಟಿಂಗನ್ನು ಇವತ್ತು ನಡೆಸಲಾಗುತ್ತೆ.